ದಿಶುದು ಕಾಸ್ಟ್ಯೂಮ್ ಇದೆ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಗಾಂಧೀಜಿ ಕಾಸ್ಟ್ಯೂಮ್ ಹಾಕಿದ್ಮೇಲೆ ಈ ಥರ ಕಾಣಿಸ್ತಿದ್ದಾಳೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಅಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ, ಅವತ್ತು ಹಿಂದಿನ ದಿನದ ವಿಡಿಯೋ. ಸೊ ನನ್ನ ಮಗಳಿಗೆ ಗಾಂಧೀಜಿದು ಕಾಸ್ಟ್ಯೂಮ್ ಹಾಕೋದಕ್ಕೆ ಹೇಳಿದ್ರು. ಸೊ ಮನೆಯಲ್ಲೇ ಯಾವ ರೀತಿ ಗಾಂಧೀಜಿದು ಡ್ರೆಸ್ ಎಲ್ಲ ಹಾಕೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಕೊಡಲ್ಲ, ಬೆಳಗ್ಗೆಗೆ. ಸೊ ಗಾಂಧೀಜಿ ಫುಲ್ಲು ಬೋರ್ಡ್ ಆಗಿರ್ತಾರಲ್ವ, ಅದಕ್ಕೆ ನನ್ನ ಮಗಳಿಗೆ ಲೈಟಾಗಿ ಕೂದಲು ಬರ್ತಾ ಇತ್ತು. ಸೊ ಗಾಂಧೀಜಿ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಮ್ಯಾಮ್ ಹೇಳಿದ್ರು. ಸೊ ಹಂಗಾಗಿ ಗಾಂಧೀಜಿ ಕಾಸ್ಟ್ಯೂಮ್ ಹಾಕೋಕ್ಕೆ ಒಂದು ಹೇರ್ ಟೋಕನ್ ಥರ ಮಾಡ್ಕೊತಾ ಇದ್ವಿ. ಅದಕ್ಕೆ ಒಂದು ಬಲೂನ್ ತೊಗೊಂಡಿದ್ದೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಕಲರು ಅಂದರೆ ಪೇಂಟ್ ಬರುತ್ತೆ. ಇದು ಒಂದು 25 ರೂಪೀಸ್ ಅನಿಸುತ್ತೆ. ಅದಾದಮೇಲೆ ಈ ರೀತಿ ಒಂದು ಫೆವಿಕಾಲ್ ಗಮ್ ತೊಗೊಂಡಿದ್ದೀನಿ. ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲ್ ತೊಗೊಂಡು ಸೊ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಸ್ವಲ್ಪ ವೈಟ್ ಕಲರ್ ಅಂದರೆ ತಲೆ ಬುರುಡೆ ಇರುತ್ತಲ್ವ, ಅದು ಸ್ವಲ್ಪ ನೈಸಾಗಿರೋ ಥರ ಅಂದರೆ ಬೋರ್ಡ್ ಆಗಿರ್ತಾರಲ್ಲ ಆ ಥರ ಕಾಣಿಸ್ಬೇಕು. ಸೊ ಹಂಗಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಒಂದು ಗ್ಲೂ ಅಂದರೆ ಫೆವಿಕಾಲ್ ತೊಗೊಂಡ್ರೆ ಬೆಟರು, ಏಕೆಂದರೆ ಚೆನ್ನಾಗಿ ಬರುತ್ತೆ. ಎಷ್ಟು ಎರಡನ್ನೂ ಈಕ್ವಲ್ ಆಗಿ ಹಾಕೋಬೇಕು. ಇದು ಪೇಂಟ್ ಸ್ವಲ್ಪ ಡಾರ್ಕಿಶ್ ಆಗಿದೆ, ಸ್ವಲ್ಪ ಲೈಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇದು ಚೆನ್ನಾಗಿ ಬಂದಿತ್ತು. ನಾನು ಫೋಟೋಸ್ ಎಲ್ಲ ಹಾಕಿರ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಇದನ್ನು ಎರಡನ್ನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಗಮ್ಮು ಮತ್ತು ಒಂದು ಪೇಂಟು. ಇದೆರಡನ್ನೂ ಮಿಕ್ಸ್ ಆದಮೇಲೆ ಬಲೂನ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಅರ್ಧ ಭಾಗದಷ್ಟು ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಅವಳದು ತಲೆ ಚಿಕ್ಕದಲ್ವ, ಇದು ಡ್ರೈ ಆಗಿ ಆ ಬಲೂನ್ ಏನಿರುತ್ತೋ ಅದನ್ನು ಟಚ್ ಮಾಡಿದ್ರೆ ಆ ಫುಲ್ ಬಲೂನ್ ಎಲ್ಲ ಮುದ್ರಕೊಂಡಿರುತ್ತೆ. ನಾವು ಪೇಂಟ್ ಮಾಡಿರ್ತೀವಲ್ವ ಅದು ಟೋಕನ್ ಥರ ಬರುತ್ತೆ, ಆ ಥರ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಒಂದು ಬ್ರಷ್ ತೊಗೊಂಡು ಈ ರೀತಿ ಕರೆಕ್ಟಾಗೆ ನೀಟಾಗೆ ಅಪ್ಲೈ ಮಾಡಬೇಕು. ಇದಕ್ಕೆ ಸ್ವಲ್ಪ ತಿಕ್ಕಾಗೆ ಅಪ್ಲೈ ಮಾಡಬೇಕು. ಈ ರೀತಿ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಒನ್ ನೈಟು ಹಾಗೆ ಬಿಡಬೇಕು. ಇದು ಫುಲ್ಲು ಡ್ರೈ ಆಗಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಎಲ್ಲನೂ ಅಪ್ಲೈ ಮಾಡಿಟ್ಟು ಸೊ ಮಾರ್ನಿಂಗ್ ಎದ್ದಾಗ ಫುಲ್ಲು ಡ್ರೈ ಆಗಿರುತ್ತೆ. ಅದು ಕ್ಲಿಪ್ಪಿಂಗ್ ಡಿಲೀಟ್ ಆಗಿದೆ, ಅಂದರೆ ನಾನು ಕ್ಯಾಮ್ರಾ ಆನೇ ಮಾಡಿಲ್ಲ, ಹಾಗೆಯೇ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಟೈಮ್ ಬಂದ್ಬಿಟ್ಟು 6:50 ಆಗಿದೆ. ದಿಶುಗೆ ಇವತ್ತು ಡ್ಯಾನ್ಸ್ ಎಲ್ಲ ಇದೆ. ಅವನು ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸಿಗೆಲ್ಲ ಸೇರಿಕೊಂಡಿದ್ದ. ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡ. ನಾನು ಕೂಡ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಅವನು ರೆಡಿ ಎಲ್ಲ ಆಗಿದ್ದಾನೆ. ಅವನದು ಕಾಸ್ಟ್ಯೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡ್ತಾ ಇದ್ದೀರಲ್ವ, ಈ ಥರದ್ದು ಡ್ಯಾನ್ಸಿಗೆ ಸೇರಿರೋದ್ರಿಂದ ಅಂದರೆ ಕೋಲಾಟಕ್ಕೆ ಸೇರಿದ್ದಾನೆ. ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ಕೋಲೆಲ್ಲ ಆಟ ಆಡ್ತಿದ್ವಿ. ಈ ಥರ ಇದೆ ಕಾಸ್ಟ್ಯೂಮು. ಇದು ರೆಂಟಿಗೆ ತೊಗೊಂಡಿದ್ದು. ಸೊ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಸ್ಪೆಕ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಇವಾಗ ಕೋಲೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಇದು ಕೋಲಾಟ ಅಲ್ವಾ, ಹಂಗಾಗಿ ಕೋಲು ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಅವನು ಹೋಗ್ತಾನೆ, ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಬರ್ತಾರೆ. ಅದಾದಮೇಲೆ ನನ್ನ ಮಗಳಿಗೆ ರೆಡಿ ಮಾಡಬೇಕು, ಮತ್ತು ಸ್ಕೂಲ್ ಹತ್ರ ಹೋಗಬೇಕು. ನನ್ನ ಮಗಳಿಗೆ ಸ್ವಲ್ಪ ಬೇಗನೆ ಇದೆ ಇವತ್ತು ಸ್ಕೂಲೆಲ್ಲ, 8:30ಇಂದ 9:30 ಅಷ್ಟೇ. ಇವನಿಗೆ ಸ್ವಲ್ಪ ಲೇಟಾಗಿ ಬಿಡ್ತಾರೆ. ಇವಾಗ ನನ್ನ ಮಗಳು ಎದ್ಲು. ಸೊ ನೋಡಿ, ಎದ್ದು ಕಣ್ಣು ಇದು ಮಾಡ್ಕೊತಾ ಇದ್ದಾಳೆ. ಅಂದರೆ ನೈಟು ಲೇಟಾಗಿ ಮಲ್ಕೊಂಡ್ಳು, ಬೆಳಗ್ಗೆ ಸ್ವಲ್ಪ ಬೇಗನೆ ಎಬ್ಬರಿಸಿದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ವಿಶ್ ಮಾಡ್ತಾ ಇದ್ದೀನಿ ಅವಳಿಗೆ. ನೋಡಿ ಅವಳ ರಿಯಾಕ್ಷನ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಕೊಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಣ್ಣಂಗೆ ವಿಶ್ ಮಾಡು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಆಯ್ತು, ಹುಷಾರ್ಗೆ ಹೋಗ. ಅಲ್ಲೇ ಕೊಡ್ಸ್ಕೊ, ಹುಡು ಓಡು. ಹುಡುಗು ಇವತ್ತು ಗಾಂಧೀಜಿ ಕಾಸ್ಟ್ಯೂಮ್ ಹಾಕಿ ಕಳಿಸ್ಬೇಕು, ಅದಕ್ಕೆ ಸ್ವಲ್ಪ ಬೇಗನೆ ಬಿಡಿಸಿದ್ದೀನಿ. ಇವಾಗ 7:20 ಆಗಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇನ. ಥ್ಯಾಂಕ್ ಯು.
ಸೊ ಇವಾಗ ಗಾಂಧೀಜಿದು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ತಾನೇ ದಿಶು ಮತ್ತು ಅವ್ರ ಪಪ್ಪ ಎಲ್ಲ ಹೋದ್ರು. ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಗಾಂಧೀಜಿದು ಲುಂಗಿ ಹಾಕ್ತಾ ಇದ್ದೀನಿ. ಇದು ಒಂದು ಲುಂಗಿಲೇ ನಾನು 2 ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಶಾಲು, ಒಂದು ಲುಂಗಿ ಥರ ಮಾಡ್ಕೊಂಡಿದ್ದೀನಿ. ಫೈನಲಿ ನನ್ನ ಮಗಳು ಈ ಥರ ಕಾಣಿಸ್ತಾ ಇದ್ದಾಳೆ. ಅದು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು, ಹಂಗಾಗಿ ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಫೈನಲಿ ಈ ಥರ ಕಾಣಿಸ್ತಾ ಇದ್ದಾಳೆ. ಒಂದು ಕೋಲೆಲ್ಲ ಕೊಟ್ಟಿದ್ದೀವಿ. ಸೊ ಇವಾಗ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಒಂದು 2ನೇ ರೋಡು ಸ್ಕೂಲು. ಸೊ ಹಂಗಾಗಿ ಅವಳಿಗೆಲ್ಲ ಇಟ್ಕೊಳ್ಳೋದಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ವಿ. ಸೊ ಫೈನಲಿ ನನ್ನ ಮಗಳು ಅಲ್ಲಿ ಕೂರಿಸಿದ್ದಾರೆ. ನನ್ನ ಮಗಳು ಗಾಂಧೀಜಿ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾಳಂತ ಕಮೆಂಟ್ ಮಾಡಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಎಲ್ಲ ಮಕ್ಕಳನ್ನು ಈ ರೀತಿ ರೆಡಿ ಮಾಡಿ ಕಳಿಸಿದ್ರು. ಕೆಲವೊಂದಷ್ಟು ಫೋಟೋಸ್ ಎಲ್ಲ ಸೆಂಡ್ ಮಾಡಿದರು. ಸೊ 1-2 ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾದಮೇಲೆ ದಿಶು ಸ್ಕೂಲ್ಗೆ ಹೋದ್ವಿ. ದಿಶು ಸ್ಕೂಲಲ್ಲಿ ಕರಾಟೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಧ್ವಜ ಎಲ್ಲ ಹಾರಿಸಿದ್ರು. ತುಂಬ ಜನ ಬಂದಿದ್ದರು. ನಾವು ಕೂಡ, ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ, ಅಲ್ಲೇ ಜಾಯ್ನ್ ಆಗಿದ್ವಿ. Yes, it's a karate bow and a prayer rendered to the motherland and to their master for the supervision. I would like to thank our management for providing us this opportunity for conducting karate classes at Aniketana grounds. Their voice. So freedom gave us a voice. Today we use that voice through music. ಈ ಡ್ಯಾನ್ಸ್ ಬಂದ್ಬಿಟ್ಟು ನನ್ನ ಮಗಂದು. ಲಾಸ್ಟಲ್ಲಿ ಇದ್ದಾನೆ. ನಾನು ಇಲ್ಲಿ ಆರೋ ಮಾರ್ಕ್ ಆಗಿದ್ದೀನಿ ನೋಡಿ, ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ನಾನು ಹೆಂಗೆ ಮಾಡ್ತಾನೋ ಏನೋ ಅಂದ್ಕೊಂಡಿದ್ದೆ. ಸೊ ಲಾಸ್ಟ್ ಇಯರ್ ಬರೋಷ್ಟರಲ್ಲೇ ಡ್ಯಾನ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಅವಾಗ ಬಂದಿದ್ವಿ. ಫಸ್ಟೇ ಹೇಳ್ಬಿಟ್ಟಿದ್ದ, ಮಮ್ಮಿ ಬೇಗ ಬನ್ನಿ ಮಮ್ಮಿ, ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದ. ಹಂಗಾಗಿ ಸ್ವಲ್ಪ ಬೇಗನೆ ಹೋಗಿದ್ವಿ ಈ ಸಲ. ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು ಅಷ್ಟೇ, LKG UKG ಮಕ್ಕಳಿಂದ SLCವರೆಗೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಈ ಸಲ ಕೊರಿಯೋಗ್ರಾಫರ್ ಎಲ್ಲ ಕರೆಸಿದ್ರು. ಸೊ ಹಂಗಾಗಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನೋಡಿ, ಎಲ್ಲರೂ ಈಕ್ವಲಾಗಿ ಒಂದೇ ಥರ ಡ್ಯಾನ್ಸ್ ಮಾಡಿದ್ರು. ಸೊ ನಾನು ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ. ಸೊ ಹಂಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇಯ ಹಾರ್ದಿಕ ಶುಭಾಶಯಗಳು. 80ನೇ ಸ್ವತಂತ್ರೋತ್ಸವ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಭಾರತಾಂಬೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.